ಹಲೋ ನಮಸ್ಕಾರ ಎಲ್ಲ ಮಕ್ಕಳಿಗೂ. ಇವತ್ತಿನ ಸೆಷನಲ್ಲಿ ರೆಡ್ಯೂಸ್ಡ್ ಸಿಲೆಬಸ್ ಫಾರ್ KCET ಬಯಾಲಜಿ ಯಾವುದು ಅಂತ ನೋಡೋಣ. ತುಂಬ ಮಕ್ಕಳು ಕಮೆಂಟ್ಸಲ್ಲಿ ಹಾಕಿದ್ದೀರಾ, ಮ್ಯಾಮ್ PUC ಸಿಲೆಬಸ್ ಫಾರ್ KCET ಕೂಡ ರೆಡ್ಯೂಸ್ ಆಗಿದೆಯೋ ಇಲ್ವೋ ಅಂತ. ಇದಕ್ಕೆ ಬರುವಂಥ ಉತ್ತರ ಹೌದು, ರೆಡ್ಯೂಸ್ ಆಗಿದೆ. ಇನ್ನು ನೀವು ಇದನ್ನು ಕೂಡ ಕೇಳಬಹುದು, ಒಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿದೆ ಅಂತ. ನೋಡಿ, 2023ಯಲ್ಲಿ KCET ನೋಟಿಫಿಕೇಶನ್ ಏನು ಬಂದಿದೆ ಅದರಲ್ಲಿ ಒಂದು ಸೆಂಟೆನ್ಸ್ ಮೆನ್ಷನ್ ಮಾಡಿದ್ರು, ದ್ಯಾಟ್ ದ KCET ಸಿಲೆಬಸ್ ಇಸ್ ಗೋಯಿಂಗ್ ಟು ಬಿ ದ ರೆಡ್ಯೂಸ್ಡ್ ಸಿಲೆಬಸ್. ಆ ವರ್ಡ್ ರೆಡ್ಯೂಸ್ಡ್ ಅಂತ ಯೂಸ್ ಮಾಡಿಲ್ಲ, ಬಟ್ ದೇ ಮೆನ್ಷನ್ ದಟ್ ದ KCET ಸಿಲೆಬಸ್ ಇಸ್ ಗೋಯಿಂಗ್ ಟು ಬಿ ದ ಸಿಲೆಬಸ್ ಪ್ರಿಸ್ಕ್ರೈಬ್ಡ್ ಬೈ ಕರ್ನಾಟಕ PU ಬೋರ್ಡ್ ಅಂತ. ಕರ್ನಾಟಕ PU ಬೋರ್ಡ್ ಆಲ್ರೆಡಿ ಸಿಲೆಬಸ್ ಅನ್ನ ರೆಡ್ಯೂಸ್ ಮಾಡಿ ಆಗಿದೆ. ನಿಮಗೆ ಈ ನೋಟಿಫಿಕೇಶನ್ ಬೇಕಂದ್ರೆ PU ವೆಬ್ಸೈಟಿಗೆ ಹೋಗ್ಬೋದು. KCET 2023 ನೋಟಿಫಿಕೇಶನ್ ಅನ್ನ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಓದಿ. ಅದರಲ್ಲಿ 100% ಒಂದು ಸ್ಟೇಟ್ಮೆಂಟ್ ಇದೆ ವಿಚ್ ಸೇಸ್ ದಟ್ KCET ಸಿಲೆಬಸ್ ವಿಲ್ ಬಿ ಬೇಸ್ಡ್ ಆನ್ ದ ಸಿಲೆಬಸ್ ಪ್ರಿಸ್ಕ್ರೈಬ್ಡ್ ಬೈ ಕರ್ನಾಟಕ PU ಬೋರ್ಡ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಓಕೆನಾ? ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ರೆಡ್ಯೂಸ್ಡ್ ಸಿಲೆಬಸ್ ಫಾರ್ KCET ಅಂತ ನಾವು ಹೇಳ್ತಾ ಇರೋದು. ಸೊ ಲೆಟ್ ಅಸ್ ಸಿ ಬಯಾಲಜಿಯಲ್ಲಿ ಸಿಲೆಬಸ್ ಹೇಗೆ ರೆಡ್ಯೂಸ್ ಆಗಿದೆ ಅಂತ. ಸೊ ನನ್ನ ಹಿಂದೆ ಯು ಕ್ಯಾನ್ ಸಿ ದ ಪೋರ್ಷನ್ ದ್ಯಾಟ್ ಈಸ್ ಡಿಲೀಟೆಡ್ ಫ್ರಾಮ್ ಯೋರ್ ಫಸ್ಟ್ PUC ಹಾಗೆ ಸೆಕೆಂಡ್ PUC. ಯಾವುದೆಲ್ಲ ರೆಡ್ಯೂಸ್ ಸಿಲೆಬಸ್ ಅಂತ ನೋಡೋಣ. ಲೆಟ್ ಅಸ್ ಸ್ಟಾರ್ಟ್ ಹಿಯರ್. ಇಲ್ಲಿ ನೀವು ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ನೋಡಬಹುದು. ಲಿವಿಂಗ್ ವರ್ಲ್ಡ್ ಇಂದ ಏನೆಲ್ಲ ಡ್ರಾಪ್ ಆಗಿದೆ ವಿತ್ ಪೇಜ್ ನಂಬರ್ ಮೆನ್ಷನ್ ಮಾಡಿದ್ದಾರೆ. ಸಿ ಹೌ ನೈಸ್ಲಿ ದೇ ಹ್ಯಾವ್ ಡನ್ ದಿಸ್ ವರ್ಕ್. ಎಷ್ಟು ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ, ಪೇಜ್ ನಂಬರ್ ಜೊತೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದರ PDF ಕೂಡ ನಿಮಗೆ ಆನ್ಲೈನ್ ಸಿಗುತ್ತೆ. ಇದರ PDF ಅನ್ನ ಬೇಕಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೋದು. ಓಕೆ, ಹವೆವರ್ ನಿಮಗೆ ಈ ಪರ್ಟಿಕ್ಯುಲರ್ PDF ಬೇಕಂದ್ರೆ ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇದರ ಲಿಂಕ್ ಅನ್ನ ನಾನು ಬೇಕಂದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ. ಡೂ ಲೀವ್ ಕಮೆಂಟ್ಸ್, ಬಟ್ ನಿಮಗೆ ಇದರ PDF ಬೇಕಾ ಬೇಡವಾ ಅಂತ. ಬಿಕಾಸ್ ನಾನು ಬರೀ ಬಯಾಲಜಿ ಕವರ್ ಮಾಡ್ತಾ ಇದ್ದೀನಿ, ಹಾಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೂಡ ಇದೆ, ಮ್ಯಾಥಮ್ಯಾಟಿಕ್ಸ್ ಕೂಡ ಇದೆ. ದ ರೆಸ್ಪೆಕ್ಟಿವ್ ಟೀಚರ್ಸ್ ಮೈಟ್ ಕವರ್ ಇಟ್, ಬಟ್ ನಿಮಗೆ PDF ಅವೈಲೇಬಲ್ ಬೇಕಂತ ಹೇಳಿದ್ರೆ ಲೆಟ್ ಅಸ್ ನೋ. ಓಕೆ, ಸೊ ಮುಂದೆ ಹೋಗೋಣ. ಲಿವಿಂಗ್ ವರ್ಲ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಡ್ರಾಪ್ ಆಗಿರುವಂಥದ್ದು ಟಾಪಿಕ್ಸ್ ಯಾವುದೆಲ್ಲ, ವಾಟ್ ಈಸ್ ಲಿವಿಂಗ್ ಅಂತ ಇದೆ, ದ್ಯಾಟ್ ಈಸ್ ಡ್ರಾಪ್ಡ್. ವಾಟ್ ಈಸ್ ಲಿವಿಂಗ್ ಅನ್ನೋ ಒಂದು ಟಾಪಿಕ್ ಡ್ರಾಪ್ ಆಗಿದೆ. ಹಾಗೆ ಟ್ಯಾಕ್ಸನಾಮಿಕಲ್ ಏಡ್ಸ್ ಅಂತ ಇದೆ, ಅದರಲ್ಲಿ ಬೊಟಾನಿಕಲ್ ಗಾರ್ಡನ್, ಮ್ಯೂಸಿಯಂ, ಝೂಲಾಜಿಕಲ್ ಪಾರ್ಕ್ ಅಂತ ಇದೆ. ಅದು ಆ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಡ್ರಾಪ್ ಮಾಡಿದ್ದಾರೆ. ಹಾಗೆ ಕ್ವೆಶನ್ಗಳು ಪ್ರತಿ ಚಾಪ್ಟರ್ ಆದ ನಂತರ ಕೆಲವು ಕ್ವೆಶನ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಮೆನ್ಷನ್ ಮಾಡಿದರೆ ಯಾವ ಕ್ವೆಶನ್ ನಂಬರ್ ಕನ್ಸಿಡರ್ ಮಾಡುವಂಗಿಲ್ಲ, ಅಂದ್ರೆ ಡಿಲೀಟ್ ಆಗಿದೆ ಅಂತ. ಇಲ್ಲಿ ಕ್ವೆಶನ್ ನಂಬರ್ 10 ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ಕ್ವೆಶನ್ಸ್ ಅನ್ನ ಹೈಲೈಟ್ ಮಾಡ್ತಿಲ್ಲ ಇಲ್ಲಿ, ಬೇಕಂದ್ರೆ ನೀವು ನೋಟ್ ಮಾಡ್ಕೊಳ್ಬೋದು. ನಾನು ಬರೀ ಟಾಪಿಕ್ಸ್ ಅನ್ನ ಹೈಲೈಟ್ ಮಾಡ್ತೀನಿ, ಬಿಕಾಸ್ ಟಾಪಿಕ್ಸ್ ಅನ್ನ ಹೈಲೈಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕ್ವೆಶನ್ ಕೂಡ ಕೇಳಲ್ಲ ಅಂತ ಇದು ಅಂಡರ್ಸ್ಟುಡ್ ಅಲ್ವಾ? ಎಸ್, ಮುಂದೆ ಹೋಗೋಣ. ಲಿವಿಂಗ್ ವರ್ಲ್ಡ್ ಆದ ನಂತರ ಬರುವಂಥ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಸೊ ನಿಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಯಾವುದೇ ರೀತಿಯ ಡಿಲೀಷನ್ ಇಲ್ಲ. ನಾನು ಎಲ್ಲ ಚಾಪ್ಟರ್ಸನ್ನು ಮೆನ್ಷನ್ ಮಾಡ್ತೀನಿ, ಬಟ್ ಫಸ್ಟ್ ಲೆಟ್ ಅಸ್ ಫೋಕಸ್ ಆನ್ ವಾಟ್ ಇಸ್ ಡಿಲೀಟೆಡ್. ಓಕೆ, ಇಲ್ಲಿ ಡಿಲೀಟೆಡ್ ಆಗಿರುವಂಥ ಕಂಟೆಂಟ್ ಮಾತ್ರ ಮೆನ್ಷನ್ ಮಾಡಿರೋದು. ಸೊ ಪ್ಲಾಂಟ್ ಕಿಂಗ್ಡಮ್ ಅಂತ ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್ ಇದೆ, ಜಿಮ್ನೋಸ್ಪರ್ಮ್ಸ್ ಇದೆ. ಈ 4 ಗ್ರೂಪ್ ಕವರ್ ಆಗಿದೆ, ಬಟ್ ಎಂಜಿಯೋಸ್ಪರ್ಮ್ಸ್ ಡಿಲೀಟ್ ಮಾಡಿದ್ದಾರೆ. ಹಾಗೆ ಆಲ್ಟರ್ನೇಷನ್ ಆಫ್ ಜನರೇಷನ್ ಏನಿದೆ ಅಂದರೆ ಈ ಹ್ಯಾಪ್ಲಾಂಟಿಕ್, ಡಿಪ್ಲಾಂಟಿಕ್ ಹಾಗೆ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ಸ್ ಏನಿವೆ ಅದೆಲ್ಲ ಡಿಲೀಟ್ ಆಗಿದೆ. ಅಗೇನ್ ಪೇಜ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೇಕಂದ್ರೆ ನಾನು ನಿಮಗೆ ಚಾಪ್ಟರ್ ನೇಮ್ ಹಾಗೆ ಯಾವುದೆಲ್ಲ ಕಂಟೆಂಟ್ ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಎಂಜಿಯೋಸ್ಪರ್ಮ್ಸ್ ಬರೋದು ಪೇಜ್ ನಂಬರ್ 40 ಮತ್ತು 41 ಮೇಲೆ. ಹಾಗೆ ಈ ಹ್ಯಾಪ್ಲಾಂಟಿಕ್, ಡಿಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಬರೋದು 42 ಹಾಗೆ 43 ಪೇಜ್ ಮೇಲೆ. ಕ್ವೆಶನ್ ನಂಬರ್ 10 ಇಲ್ಲಿಂದ ಕೂಡ ಡಿಲೀಟ್ ಆಗಿದೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನೋಡೋಣ. ಮಾಡಿಫಿಕೇಶನ್ ಆಫ್ ರೂಟ್ ಡಿಲೀಟ್ ಆಗಿದೆ, ಮಾಡಿಫಿಕೇಶನ್ ಆಫ್ ಸ್ಟೆಮ್ ಡಿಲೀಟ್ ಆಗಿದೆ, ಮಾಡಿಫಿಕೇಶನ್ ಆಫ್ ಲೀವ್ಸ್ ಕೂಡ ಡಿಲೀಟ್ ಆಗಿದೆ. ಹಾಗೆ ಫ್ಯಾಬೇಸಿ ಮತ್ತು ಲಿಲಿಯೇಸಿ ಕೂಡ ಡಿಲೀಟ್ ಆಗಿದೆ. ಇನ್ಕ್ಲೂಡ್ ಆಗುವಂಥ ಫ್ಯಾಮಿಲಿ ಬರೀ ಸೊಲನೇಸಿ ಮಾತ್ರ.
ಸೊ ನೀವು ಎಕ್ಸಾಮಿಗೋಸ್ಕರ ಓದಬೇಕಾಗಿರೋದು ಸೊಲನೇಸಿ ಮಾತ್ರ, ಪ್ಲಸ್ ಮಾಡಿಫಿಕೇಶನ್ ಆಫ್ ರೂಟ್ ಸ್ಟೆಮ್ ಲೀಫ್ ಇವಾಗಲೇ ತೆಗೆದು ಆಗಿದೆ. ಕ್ಲಿಯರ್? ಫಿಲೋಟ್ಯಾಕ್ಸಿ, ಫ್ಲವರ್, ಪ್ಲಾಸೆಂಟೇಷನ್, ಫ್ರೂಟ್ಸ್, ಸೀಡ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಓಕೆ, ಸೊ ಇಲ್ಲಿ ಪೇಜ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. 67 ಮತ್ತು 68 ಪೇಜ್ ನಂಬರ್ ಮೇಲೆ ಮಾಡಿಫಿಕೇಶನ್ ಆಫ್ ರೂಟ್ ಬರ್ತಾ ಇದೆ. 68, 69 ಮೇಲೆ ಮಾಡಿಫಿಕೇಶನ್ ಆಫ್ ಸ್ಟೆಮ್. ಪೇಜ್ ನಂಬರ್ 71 ಮಾಡಿಫಿಕೇಶನ್ ಆಫ್ ಲೀಫ್. 78, 79 ಹಾಗೆ 81 ಪೇಜ್ ನಂಬರ್ ನಿಮಗೆ ಫ್ಯಾಬೇಸಿ ಮತ್ತು ಲಿಲಿಯೇಸಿ ಫ್ಯಾಮಿಲೀಸ್ ಅನ್ನ ಕವರ್ ಮಾಡುತ್ತೆ. ಓಕೆ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಆಯಿತು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಿಗೆ ಬರೋಣ. ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ತುಂಬಾ ಡಿಲೀಷನ್ ಇದೆ. ಇನ್ಫ್ಯಾಕ್ಟ್ ಯಾವುದು ಇನ್ಕ್ಲೂಡೆಡ್ ಅಂತ ಹೇಳಿದ್ರೆ ಸ್ವಲ್ಪ ಈಸಿಯಾಗಿ ಬೇಗ ಮುಗಿಯುತ್ತೆ. ಆದರೂ ಡಿಲೀಟೆಡ್ ಯಾವುದು ಅಂತ ಹೇಳ್ತೀನಿ. ಪೇಜ್ ನಂಬರ್ 84 ಮೇಲೆ ಟಿಶ್ಯೂಸ್ ಅಂತ ಇದೆ, ದ್ಯಾಟ್ ಈಸ್ ಡಿಲೀಟೆಡ್. 84, 85 ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. 86, 87 ಅಲ್ಲಿ ಪ್ಯಾರಾ ನಂಬರ್ 2 ಮತ್ತು 3 ಡಿಲೀಟ್ ಆಗಿದೆ, ಸಿಂಪಲ್ ಟಿಶ್ಯೂಸ್. ಕಾಂಪ್ಲೆಕ್ಸ್ ಟಿಶ್ಯೂ 87, 88 ಪೇಜ್ ನಂಬರ್ ಡಿಲೀಟೆಡ್. ಸೆಕೆಂಡ್ರಿ ಗ್ರೋತ್, ಗುಡ್ ನ್ಯೂಸ್ ನಿಮಗೆ, ಸೆಕೆಂಡ್ರಿ ಗ್ರೋತ್ ಡಿಲೀಟ್ ಆಗಿದೆ. ತುಂಬ ಮಕ್ಕಳಿಗೆ ಸೆಕೆಂಡ್ರಿ ಗ್ರೋತ್ ಅರ್ಥನೇ ಆಗಲ್ಲ. ಪ್ರತಿ ಸರಿ ಮ್ಯಾಮ್ ರಿವಿಷನ್ ಮಾಡಿ ಅರ್ಥ ಆಗಿಲ್ಲ, ಪದೇ ಪದೇ ಹೇಳಿ ಅಂತೀರ. ಸೊ ಅದನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಸೆಕೆಂಡ್ರಿ ಗ್ರೋತಲ್ಲಿ. ಅದು ನಿಮಗೆ ಸೆಕೆಂಡ್ರಿ ಗ್ರೋತ್ ದ ಎಂಟೈರ್ ಪಾರ್ಟ್, ಅದು ಹಾರ್ಟ್ ವುಡ್, ಸ್ಯಾಪ್ ವುಡ್ ಇರಬಹುದು, ಹಾಗೆ ಸ್ಪ್ರಿಂಗ್ ವುಡ್, ಆಟಮ್ ವುಡ್ ಇರಬಹುದು, ಕಾರ್ಕ್ ಕೇಂಬಿಯಮ್ ಇದು ಆಕ್ಟಿವಿಟಿ ಇರಬಹುದು, ಸೆಕೆಂಡ್ರಿ ಗ್ರೋತ್ ಇನ್ ರೂಟ್, ಎವ್ರಿಥಿಂಗ್ ಇಸ್ ಡಿಲೀಟೆಡ್, ಎವ್ರಿಥಿಂಗ್. ಓಕೆ, ಎಸ್, ಮುಂದೆ ಹೋಗೋಣ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್. ಓಕೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಅಲ್ಲಿ ಏನೆಲ್ಲ ಡಿಲೀಟ್ ಆಗಿದೆ? ಅಗೇನ್ ಅ ಕನ್ಸಿಡರೇಬಲ್ ಅಮೌಂಟ್ ಆಫ್ ಪೋರ್ಷನ್ ಡಿಲೀಟ್ ಮಾಡಿದ್ದಾರೆ. ಆನಿಮಲ್ ಟಿಶ್ಯೂಸ್, ಅದರಲ್ಲಿ ಬರುವಂಥ ಎಪಿಥೀಲಿಯಲ್, ಕನೆಕ್ಟಿವ್ ಟಿಶ್ಯೂ, ಮಸಲ್ ಟಿಶ್ಯೂ, ನ್ಯೂರಲ್ ಟಿಶ್ಯೂ ಡಿಲೀಟ್ ಆಗಿದೆ. ಬಟ್ ಅರ್ಥವಮ್ ಮಿಕ್ಕಿರೋಂಥ ಟಾಪಿಕ್ಸ್ ಅಫ್ಕೋರ್ಸ್ ರಿಟೈನ್ ಮಾಡಿದ್ದಾರೆ. ಅರ್ಥವಮ್ ಡಿಲೀಟ್ ಆಗಿದೆ, ಕಾಕ್ರೋಚ್ ಡಿಲೀಟ್ ಆಗಿದೆ, ಫ್ರಾಗ್ ಅನ್ನ ರಿಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ಅರ್ಥವಮ್, ಕಾಕ್ರೋಚ್ ಇದು ಟೈಪ್ ಸ್ಟಡಿ ಏನು ಅಂತೀವಿ ಅಲ್ವಾ, ಅದನ್ನು ಟೈಪ್ ಸ್ಟಡಿ ಅಂತ ಕರೆಯೋದು. ಸೊ ಅದನ್ನು ಡಿಲೀಟ್ ಮಾಡಿದ್ದಾರೆ, ಫ್ರಾಗ್ ಅನ್ನ ರಿಟೈನ್ ಮಾಡಿದ್ದಾರೆ. ಸರಿನಾ? ಓಕೆ, ಸೊ ಇದಾಯಿತು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್. ಮುಂದೆ ಹೋಗೋಣ. ಇದೆಲ್ಲ ಫಸ್ಟ್ PUC ಮಾತಾಡ್ತಿರೋದು ನಾನು. ಬಯೋಮಾಲಿಕ್ಯೂಲ್ಸ್ ಚಾಪ್ಟರಲ್ಲಿ ನೋಡೋಣ. ಫೇವ್ರೆಟ್ ಚಾಪ್ಟರ್ ಫಸ್ಟ್ PUC ಮಕ್ಕಳಿಗೆ, ಫೇವ್ರೆಟ್ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಆದ ತಕ್ಷಣ ಮ್ಯಾಮ್ ಚಾಪ್ಟರ್ ಓದಿ ಆಯಿತು, ಏನೂ ಅರ್ಥ ಆಗಿಲ್ಲ ಅಂತೀರಾ. ಸೊ ಇದರಲ್ಲಿ ಕೂಡ ಡಿಲೀಷನ್ಸ್ ಇದೆ. ಯಾವುದೆಲ್ಲ ಪ್ಯಾರಾಗ್ರಾಫ್ ಹಾಗೆ ಯಾವುದೆಲ್ಲ ಸಬ್ ಹೆಡ್ಡಿಂಗ್ಸ್ ಡಿಲೀಟ್ ಆಗಿದೆ ಅಂತ ನೋಡೋಣ. ನೇಚರ್ ಆಫ್ ಬಾಂಡ್ ಲಿಂಕಿಂಗ್ ಮೊನೋಮರ್ಸ್ ಇನ್ ಅ ಪಾಲಿಮರ್, ಇದು ಡಿಲೀಟ್ ಆಗಿದೆ. ಡೈನಮಿಕ್ ಸ್ಟೇಟ್ ಆಫ್ ಬಾಡಿ ಕಾನ್ಸ್ಟಿಟ್ಯೂಯೆಂಟ್ಸ್, ಕಾನ್ಸೆಪ್ಟ್ ಆಫ್ ಮೆಟಬಾಲಿಸಮ್ ಕೂಡ ಡಿಲೀಟ್ ಮಾಡಿದ್ದಾರೆ. ಮೆಟಬಾಲಿಕ್ ಬೇಸಸ್ ಫಾರ್ ಲಿವಿಂಗ್ ಹಾಗೆ ದ ಲಿವಿಂಗ್ ಸ್ಟೇಟ್ ಇದನ್ನ ಕೂಡ ಡಿಲೀಟ್ ಮಾಡಿದ್ದಾರೆ. ಆ ಪ್ಯಾರಾಗ್ರಾಫ್ ಅಥವಾ ಸಬ್ ಟಾಪಿಕ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರ್ಸ್ ಯಾವುದೇ ಆಸ್ ಸಚ್ ಡಿಲೀಟ್ ಆಗಿಲ್ಲ. ಸೊ ಸ್ಟ್ರಕ್ಚರ್ ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗುತ್ತೆ ನಿಮಗೆ ಬಯೋಮಾಲಿಕ್ಯೂಲ್ ಚಾಪ್ಟ್ರಲ್ಲಿ. ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಪೂರ್ತಿ ಚಾಪ್ಟರ್, ಫುಲ್ ಚಾಪ್ಟರ್ ತೆಗೆದಿದ್ದಾರೆ. ಮಿನರಲ್ ನ್ಯೂಟ್ರಿಷನ್ ಪೂರ್ತಿ ಚಾಪ್ಟರ್, ಫುಲ್ ಚಾಪ್ಟರ್ ಅನ್ನ ತೆಗೆದಿದ್ದಾರೆ. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಪ್ಲಾಂಟ್ ಫಿಸಿಯಾಲಜಿ ಯೂನಿಟ್ ಇದು ಲಾಸ್ಟ್ ಚಾಪ್ಟರ್ ಅದು. ಓಕೆನಾ? ಅಲ್ಲಿ ಏನೆಲ್ಲ ಡಿಲೀಷನ್ ಆಗಿದೆ? ಫೋಟೋ ಪಿರಿಯಾಡಿಸಮ್ ಎಂಡಲ್ಲಿ ಬರುವಂಥದ್ದು, ಫೋಟೋ ಪಿರಿಯಾಡಿಸಮ್, ವರ್ನಲೈಸೇಷನ್ ಹಾಗೆ ಸೀಡ್ ಡಾರ್ಮೆನ್ಸಿ, ಈ 3 ಹೆಡ್ಡಿಂಗ್ ಅನ್ನ ತೆಗೆದಿದ್ದಾರೆ. ಇದು ಚಾಪ್ಟರ್, ಇದು ಎಂಡಿಗೆ ಬರುವಂಥದ್ದು. ಓಕೆನಾ? ಸೊ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಫೋಟೋಸಿಂಥಸಿಸ್ ಚಾಪ್ಟರ್ ಏನಿದೆ ಹಾಗೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರ್ ಏನಿದೆ ಅದನ್ನ ಟಚ್ ಮಾಡಿಲ್ಲ. ದೇ ಹ್ಯಾವ್ ನಾಟ್ ಟಚ್ಡ್ ಇಟ್. ಅಂದರೆ ಪೂರ್ತಿ ಚಾಪ್ಟರ್ ಹೇಗಿದೆ ಹಾಗೆ ರಿಟೇನ್ ಆಗಿದೆ, ಅದರಿಂದ ಯಾವುದೇ ಡಿಲೀಷನ್ ಮಾಡಿಲ್ಲ. ಸರಿನಾ? ಓಕೆ, ಹ್ಯೂಮನ್ ಫಿಸಿಯಾಲಜಿಗೆ ಬರೋಣ. ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಪೂರ್ತಿ ಚಾಪ್ಟರ್ ಡಿಲೀಟ್ ಮಾಡಿದ್ದಾರೆ. ಇದರಿಂದ ಏನು ಓದುವಂಗಿಲ್ಲ ನೀವು, ನಾಟ್ ನೀಡೆಡ್ ಫಾರ್ KCET ಅಥವಾ PU ಬೋರ್ಡ್ ಆಫ್ ಕೋರ್ಸ್ ಎಕ್ಸಾಮಿನೇಷನ್. ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇಂದ ಯಾವುದೆಲ್ಲ ಡಿಲೀಟ್ ಆಗಿದೆ ಅಂತ ನೋಡೋಣ. ರಿಫ್ಲೆಕ್ಸ್ ಆಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್, ಸೆನ್ಸರಿ ರಿಸೆಪ್ಷನ್ ಆ್ಯಂಡ್ ಪ್ರೊಸೆಸಿಂಗ್ ಹೆಡ್ಡಿಂಗ್ ಅಲ್ಲಿ ಐಸ್ ಹಾಗೆ ಪಾರ್ಟ್ಸ್ ಆಫ್ ಐ, ಮೆಕ್ಯಾನಿಸಮ್ ಆಫ್ ವಿಷನ್, ದ ಇಯರ್ ಮೆಕ್ಯಾನಿಸಮ್ ಆಫ್ ಹಿಯರಿಂಗ್ ಇಷ್ಟನ್ನ ಡಿಲೀಟ್ ಮಾಡಲಾಗಿದೆ. ಓಕೆ,
ಸೊ ಅಗೇನ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಐ ಹಾಗೆ ಇಯರ್ ಅದರದ್ದು ಸ್ಟ್ರಕ್ಚರ್ ಹಾಗೆ ಮೆಕ್ಯಾನಿಸಮ್ ಆಫ್ ವಿಷನ್ ಆ್ಯಂಡ್ ಹಿಯರಿಂಗ್ ಕೂಡ ಡಿಲೀಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಪಿ ಯು ಸಿ. ದಿಸ್ ಇಸ್ ಅಬೌಟ್ ಫಸ್ಟ್ ಪಿ ಯು ಸಿ. ಓಕೆ, ಕ್ಲಿಯರ್? ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ, ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸೆಕೆಂಡ್ ಪಿ ಯು ಸಿಗೆ ಹೋಗೋಣ. ಸೆಕೆಂಡ್ ಪಿ ಯು ಸಿಯಲ್ಲಿ ಏನೆಲ್ಲ ಡಿಲೀಟ್ ಆಗಿದೆ ಅಂತ ನೋಡೋಣ. ಸೆಕೆಂಡ್ ಪಿ ಯು ಸಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಪೇಜ್ ಇಸ್ ಅಬೌಟ್ ಸೆಕೆಂಡ್ ಪಿ ಯು ಸಿ ಸಿಲೆಬಸ್. ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಫುಲ್ ಚಾಪ್ಟರ್ ಡಿಲೀಟ್ ಆಗಿದೆ. ಹಾಗೆ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಫುಲ್ ಚಾಪ್ಟರ್ ಡಿಲೀಟ್ ಆಗಿದೆ, ಪೂರ್ತಿಯಾಗಿ ಡಿಲೀಟ್ ಮಾಡಿದ್ದಾರೆ. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಅಲ್ಲಿ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಎನ್ವೈರ್ಮೆಂಟ್, ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಟೆಂಪ್ರೇಚರ್, ಸಾಯಿಲ್, ವಾಟರ್, ಲೈಟ್ ಇದು ಡಿಲೀಟ್ ಆಗಿದೆ. ರೆಸ್ಪಾನ್ಸಸ್ ಟು ಎಬಯೋಟಿಕ್ ಫ್ಯಾಕ್ಟರ್ ಅದು ಕೂಡ ಡಿಲೀಟ್ ಮಾಡಿದ್ದಾರೆ. ಹಾಗೆ ಅಡ್ಯಾಪ್ಟೇಷನ್ ಕೂಡ ಡಿಲೀಟ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಇನ್ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಇಕಾಲಜಿ ಯೂನಿಟ್ ಅಲ್ಲಿ ಬರುವಂಥ ಚಾಪ್ಟರ್ ಇದು. ಅದೇ ಪರ್ಟಿಕ್ಯುಲರ್ ಯೂನಿಟ್ ಅಲ್ಲಿ ಇಕೋಸಿಸ್ಟಮ್ ಅಲ್ಲಿ ಇಕಲಾಜಿಕಲ್ ಸಕ್ಸೆಷನ್ ಡಿಲೀಟ್ ಆಗಿದೆ. ಸಕ್ಸೆಷನ್ ಆಫ್ ಪ್ಲಾಂಟ್ಸ್ ಅಂದರೆ ಈ ಝೀರಾರ್ಕ್ ಸಕ್ಸೆಷನ್ ಹಾಗೆ ಹೈಡ್ರಾರ್ಕ್ ಸಕ್ಸೆಷನ್ ಅಂತ ಇತ್ತು ಏನು ಟಾಪಿಕ್, ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಇದನ್ನು ನೋಡಬಹುದು. ಇದು ಡಿಲೀಟ್ ಆಗಿದೆ. ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಡಿಲೀಟ್ ಆಗಿದೆ. ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂಡರಲ್ಲಿ ಕಾರ್ಬನ್ ಸೈಕಲ್ ಹಾಗೆ ಫಾಸ್ಫರಸ್ ಸೈಕಲ್ ಡಿಲೀಟ್ ಆಗಿರೋದು, ಅದು ಎರಡೇ ಕೊಟ್ಟಿದ್ದು, ಅದು ಎರಡು ಡಿಲೀಟ್ ಆಗಿದೆ. ಆ್ಯಂಡ್ ಇಕೋಸಿಸ್ಟಮ್ ಸರ್ವಿಸಸ್ ಎಂಡ್ ಆಫ್ ದ ಚಾಪ್ಟರ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಲ್ಲಿ ಯಾವುದೇ ಡಿಲೀಷನ್ ಇಲ್ಲ. ಓಕೆ, ಇಕಲಾಜಿ ಯೂನಿಟ್ ಅಲ್ಲಿ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಲ್ಲಿ ಯಾವುದೇ ಡಿಲೀಷನ್ ಇಲ್ಲ. ಹಾಗೆ ಎನ್ವೈರ್ಮೆಂಟಲ್ ಇಶ್ಯೂಸ್ ಪೂರ್ತಿಯಾಗಿ ಡಿಲೀಟ್ ಆಗಿದೆ. ಸೆಕೆಂಡ್ ಪಿ ಯು ಸಿ ಬಯಾಲಜಿಯಲ್ಲಿ ಯಾವ ಚಾಪ್ಟ್ರಲ್ಲಿ ಏನು ಡಿಲೀಷನ್ ಇಲ್ಲ ಅಂದರೆ ಚಾಪ್ಟರ್ ಪೂರ್ತಿಯಾಗಿ ಇನ್ಕ್ಲೂಡ್ ಆಗಿರೋದು ಯಾವುದೆಲ್ಲ ಅದನ್ನು ನೋಡೋಣ. ಒಂದು, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, SRFP ಅಂತ ಶಾರ್ಟ್ ಫಾರ್ಮ್ ಹಾಕಿದ್ದೀನಿ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನು ಮುಟ್ಟಿಲ್ಲ. ಇಟ್ ಈಸ್ ಇನ್ಕ್ಲೂಡೆಡ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಇದು ಕೂಡ ಪೂರ್ತಿಯಾಗಿದೆ, ಇದರಲ್ಲಿ ಏನು ಡಿಲೀಷನ್ ಇಲ್ಲ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಕೂಡ ಯಾವುದೇ ಡಿಲೀಷನ್ ಇಲ್ಲ, ಪೂರ್ತಿ ಚಾಪ್ಟರ್ ಇನ್ಕ್ಲೂಡ್ ಆಗಿದೆ. ದೆನ್ ಯು ಹ್ಯಾವ್ ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಹಾಗೆ ಎವಲ್ಯೂಷನ್ ಚಾಪ್ಟರ್ ಇದೆ, ಮೈಕ್ರೋಬ್ಸ್ ಅಂತ ಚಾಪ್ಟರ್ ಇದೆ, ಅದರಲ್ಲಿ ಕೂಡ ಯಾವುದೇ ರೀತಿಯ ಡಿಲೀಷನ್ ಇಲ್ಲ. ಸೊ ಸೆಕೆಂಡ್ ಪಿ ಯು ಸಿಯಲ್ಲಿ ಡಿಲೀಟ್ ಮಾಡಿರೋಂಥ ಟಾಪಿಕ್ ಸ್ವಲ್ಪ ಕಮ್ಮಿ ಇದೆ ಆಸ್ ಕಂಪೇರ್ ಟು ಫಸ್ಟ್ ಪಿ ಯು ಸಿ. ಓಕೆ, ನಾನು ನಿಮಗೆ ಕೊಡುವಂಥ ಸಜೆಷನ್ ಏನು ಅಂದರೆ, ಪೂರ್ತಿ ವಿಡಿಯೋ ಇವಾಗಲೇ ನೋಡಿರ್ಬೋದು ನೀವು, ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದರೆ, ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನನ್ನು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲೇ ನೋಟ್ ಮಾಡ್ಕೊಳ್ಳಿ. NCERT ಟೆಕ್ಸ್ಟ್ ಬುಕ್ಕಲ್ಲಿ ನೋಟ್ ಮಾಡೋದ್ರಿಂದ ನಿಮ್ಗೊಂದು ಐಡಿಯಾ ಇರುತ್ತೆ ಏನೆಲ್ಲ ಡಿಲೀಟ್ ಆಗಿದೆ ಅಂತ. ಬಿಕಾಸ್ ಈ PDF ಅಲ್ಲಿ ವೆರಿ ಬ್ಯೂಟಿಫುಲಿ ಈವನ್ ಪ್ಯಾರಾಗ್ರಾಫ್ ಕೂಡ ಮೆನ್ಷನ್ ಮಾಡಿದ್ದಾರೆ ಕೆಲವಲ್ಲಿ, ಆ್ಯಂಡ್ ಕ್ವೆಶನ್ ನಂಬರ್ ಯಾವುದೆಲ್ಲ ಡಿಲೀಟ್ ಆಗಿದೆ ಅದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಓಕೆ, ಆಲ್ ರೈಟ್. ಇದನ್ನು ಹೇಳ್ತಾ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮ KCET ಬ್ಯಾಚ್ ಯಾವುದು ಬರ್ತಾ ಇದೆ ಮುಂದೆ, ದಟ್ ಈಸ್ ಅವರ್ ಫಾಸ್ಟ್ ಟ್ರ್ಯಾಕ್ ಬ್ಯಾಚ್, ಸಾರ್ಥಕ್ ಅಂತ ಹೆಸರು. ಈ ಬ್ಯಾಚಲ್ಲಿ ನಿಮ್ಮ PU ಬೋರ್ಡ್ ಕೊಟ್ಟಿರೋಂತಹ ಸಿಲೆಬಸ್ ಫಾಲೋ ಆಗುತ್ತೆ ಫಾರ್ ಆಲ್ ದ ಸಬ್ಜೆಕ್ಟ್ಸ್, ಬಿಕಾಸ್ ಅದನ್ನೇ KCETಗೆ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇಷ್ಟನ್ನು ಹೇಳ್ತಾ, ಈ ರೆಡ್ಯೂಸ್ಡ್ ಸಿಲೆಬಸ್ ಇದು ಮಿಸ್ಟ್ರಿ ಏನು ಸ್ಪೆಷಲಿ ಫಾರ್ ಬಯಾಲಜಿ ಅದು ಸಾಲ್ವ್ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.